ಗೂಗಲ್ ಆಡ್ಸ್ ಅಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ಓಕೆನಾ. ಗೂಗಲ್ ಆಡ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸರ್ಚ್ ಆಡ್, ಗೂಗಲ್ ಸರ್ಚ್ ಆಡ್ ಅಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನಂತ ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ವಾಟ್ಸ್ಆಪ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂಡ್ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ನ ಜಾಸ್ತಿ ಮಾಡಿ. ಈ ವಿಡಿಯೋದಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟು, ಅದು ಹೆಂಗೆ ಇಂಪ್ರೂವ್ ಮಾಡ್ಕೊಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ಸದ್ಯದಲ್ಲೇ ಗೂಗಲ್ ಆಡ್ಸ್ ಕೋರ್ಸ್ ಇನ್ ಕನ್ನಡ ವಿತ್ ಚಾಟ್ ಜಿಪಿಟಿ ಫೀಚರ್ಸ್ ಓಕೆನಾ. ಗೂಗಲ್ ಆಡ್ಸ್ ಕೋರ್ಸ್ ಇನ್ ಕನ್ನಡ ವಿತ್ ಚಾಟ್ ಜಿಪಿಟಿ ಯೂಸ್ ಮಾಡಿಕೊಂಡು ಗೂಗಲ್ ಸರ್ಚ್ ಕ್ಯಾಂಪೇನ್ ಹೆಂಗೆ ಲಾಂಚ್ ಮಾಡ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಒಂದು ಕೋರ್ಸ್ನ ಲಾಂಚ್ ಮಾಡ್ತಿರ್ತೀನಿ ಸದ್ಯದಲ್ಲೇ. ಅಕಸ್ಮಾತ್ ಈ ವಿಡಿಯೋ ನೀವು ನೋಡ್ತಿದ್ರೆ ಡಿಸ್ಕ್ರಿಪ್ಷನ್ ಒಂದ್ಸತಿ ಚೆಕ್ ಮಾಡಿ, ಅಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಮುಂದೆ ಬರೋಂಥ ದಿನದಲ್ಲಿ ಓಕೆನಾ. ಸೊ ಜಾಸ್ತಿ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಆಡ್ಸ್ ಅಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿನಾರಿಯೋ ನೋಡೋಣ. ಸೊ ಸಿನಾರಿಯೋ ಏನಂದ್ರೆ ಇಲ್ಲಿ ಒಬ್ಬ ಬ್ಯಾಚುಲರ್ ಒಬ್ಬ ಇರ್ತಾರೆ, ಬ್ಯಾಚುಲರ್ ಹುಡುಗ ಒಬ್ಬ ಇರ್ತಾನೆ ಇಲ್ಲಿ. ಸೊ ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿರುತ್ತೆ, ಬಟ್ ಬಾಡಿಗೆ ಮನೆ ಸಿಕ್ಕಿರಲ್ಲ, ತುಂಬಾ ಬೇಜಾರಾಗಿರ್ತಾರೆ. ಇದು ಯೂಶುವಲ್ ಪ್ರಾಬ್ಲಮ್ ಬೆಂಗಳೂರಲ್ಲಿ ಅವ್ರಿಗೆ. ಸೊ ಅವ್ರಿಗೆ ಬಾಡಿಗೆ ಮನೆ ಸಿಕ್ತಿರಲ್ಲ, ತುಂಬಾ ಕಡೆ ಹುಡುಕ್ತಾನೆ, ಸಿಗದೇ ಇರಲ್ಲ. ಸೊ ಆಗ ನಾವೇನ್ ಮಾಡ್ತೀವಿ, ಬ್ರೋಕರ್ಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಬ್ರೋಕರ್ಸ್ ಹೆಂಗಂದ್ರೆ ಅವ್ರ ನೇಚರ್ ಆಫ್ ಬಿಸ್ನೆಸ್ ಹೆಂಗಂದ್ರೆ ನಾವು ಎಷ್ಟು ಜಾಸ್ತಿ ದುಡ್ಡು ಕೊಡ್ತೀವಿ ಅಷ್ಟು ಜಾಸ್ತಿ ಮನೆ ತೋರಿಸ್ತಾರೆ ಅಲ್ವಾ. ಸೊ ಇಲ್ಲೇನಿದೆ, ಒಬ್ಬ ಬ್ರೋಕರ್ ಬಂದು ಹೇಳ್ತಾನೆ, ಡೋಂಟ್ ವರಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಓಕೆನಾ ಬ್ರೋಕರ್ ಇವ್ರಿಗೆ, ಹುಡುಗಂಗೆ. ಸೊ ಆಮೇಲೆ ಕೇಳ್ತಾರೆ, ಬ್ರೋಕರ್ಸ್ ಯೂಶಲಿ ಕೇಳ್ತಾರಲ್ಲ ನಿಮ್ಮ ಬಜೆಟ್ ಏನು ಅಂತ. ಸೊ ಬಜೆಟ್ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಸರ್ ನಂದು 5,000 ರೂಪಾಯಿ ಇದೆ, ತುಂಬಾ ಲಿಮಿಟೆಡ್ ಬಜೆಟ್, ಬ್ಯಾಚುಲರ್ ಪಾಪ ಏನ್ ಮಾಡ್ತಾರೆ ಬೆಂಗಳೂರು ಬರೋರು ಅಲ್ವಾ. ಸೊ 500 ರೂಪಾಯಿ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಬ್ರೋಕರ್ ಇದ್ದವರು, ಸರಿ ಸರ್ ನಾನು 5,000ಕ್ಕೆ 3 ಮನೆ ತೋರಿಸ್ತೀನಿ, 10,000 ಕೊಟ್ರೆ 5 ಮನೆ ತೋರಿಸ್ತೀನಿ, 20,000 ಕೊಟ್ರೆ 10 ಮನೆ ತೋರಿಸ್ತೀನಿ ಓಕೆನಾ. ಸೊ ಇದು ನೇಚರ್ ಆಫ್ ಬಿಸ್ನೆಸ್. ಅಂದ್ರೆ ನಾವು ಎಷ್ಟು ದುಡ್ಡು ಕೊಡ್ತೀವೋ ಬ್ರೋಕರ್ಗೆ ಅಷ್ಟು ಜಾಸ್ತಿ ತೋರಿಸ್ತಾರೆ ಓಕೆನಾ. ಇದೇ ಪ್ರಿನ್ಸಿಪಲ್ ನಾವು ಗೂಗಲ್ ಆಡ್ಸ್ಗೆ ಹಾಕೋಣ ಓಕೆನಾ. ಗೂಗಲ್ ಆಡ್ಸ್ ಅಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನು ಅನ್ನೋದನ್ನ ಈ ಎಕ್ಸಾಂಪಲ್ ಮುಖಾಂತರ, ಅಂದ್ರೆ ಬ್ರೋಕರ್ ಮತ್ತೆ ಒಬ್ಬ ಹುಡುಗನ ಮಧ್ಯೆ ನಡೆಯುವಂತ ಕಾನ್ವರ್ಸೇಷನ್, ಆ ಪೇನ್ ಪಾಯಿಂಟ್ ಏನಂದ್ರೆ ಬ್ರೋಕರ್ಗೆ ಏನೋ ದುಡ್ಡು ಬೇಕು, ಅಂದ್ರೆ ಸಾರಿ ಹುಡುಗಂಗೆ ಏನ್ ಬೇಕು, ಮನೆ ಬೇಕು, ಬ್ರೋಕರ್ಗೆ ಏನ್ ಬೇಕು, ಒಳ್ಳೆ ಕಮಿಷನ್ ಬೇಕು. ಬ್ರೋಕರ್ ಹತ್ರ ಎಲ್ಲ ಐಡಿಯಾ ಇರುತ್ತೆ, ಎಲ್ಲೆಲ್ಲಿ ಜನ ಇದ್ದಾರೆ, ಎಲ್ಲೆಲ್ಲಿ ಮನೆ ಖಾಲಿ ಇದೆ, ಯಾವ ಬೆಸ್ಟ್ ಪ್ಲೇಸ್ ಇದೆ ಎಲ್ಲ ಗೊತ್ತಿರುತ್ತೆ. ಆ ಹುಡುಗ ಬಂದು ಬ್ರೋಕರಿಗೆ ಕೇಳ್ತಾನೆ, ನಂಗೆ ಬಾಡಿಗೆ ಮನೆ ಬೇಕಂತ. ಆ ಬ್ರೋಕರ್ ಏನಂತಾರೆ, ಸರ್ 5,000 ಕೊಟ್ರೆ 5 ಮನೆ ತೋರಿಸ್ತೀನಿ, 10,000 ರೂಪಾಯಿ ಕೊಟ್ರೆ 20 ಮನೆ, ಆ ಥರ ಎಷ್ಟು ದುಡ್ಡು ಕೊಡ್ತೀವೋ ಜಾಸ್ತಿ ಅಷ್ಟು ಜಾಸ್ತಿ ಮನೆ ತೋರಿಸ್ತಾರೆ. ಸೊ ಎಷ್ಟು ಜಾಸ್ತಿ ಮನೆ ತೋರಿಸ್ತಾರೆ ಆಗ ನಮ್ಗೆ ಗೊತ್ತಾಗತ್ತಲ್ಲ ನಮ್ಮ ಬಜೆಟ್ ಅಲ್ಲಿ ಎಲ್ಲಿ ಯಾವ್ದು ಬರುತ್ತೆ ಅಂತ. ಸೊ ಇದೇ ನೇಚರ್ ಆಫ್ ಬಿಸ್ನೆಸ್. ಇದನ್ನೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಹಾಕೋಣ ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಏನೋ ಒಂದು ಪ್ರಾಡಕ್ಟ್ ಇದೆ ಅನ್ಕೋಣ, ಒಂದು ಮೊಬೈಲ್ ಫೋನ್ ಮಾರ್ತಾ ಇದ್ದೀರಾ ಅನ್ಕೋಣ. ಸೊ ಮೊಬೈಲ್ ಫೋನ್ ಮಾರ್ಕೆಟ್ ನಿಮ್ಗೆ 100% ಇರುತ್ತೆ. ಅಂದ್ರೆ ನೀವು ನಿಮ್ಮ ಆಡಿಯನ್ಸ್ ನ ತಗೊಂಡ್ರೆ, ನೀವು ಫಾರ್ ಎಕ್ಸಾಂಪಲ್ 1,000 ಜನ ಇದ್ದಾರೆ ಅಂತ ಅನ್ಕೋಣ. ಟೋಟಲ್ ಆಡಿಯನ್ಸ್ ಇಡೀ ವರ್ಲ್ಡ್ ಅಲ್ಲಿ 1,000 ಜನ ಇದ್ದಾರೆ ಓಕೆನಾ ಮೊಬೈಲ್ ಮಾರ್ಕೆಟ್. ಬಟ್ ಅದ್ರಲ್ಲಿ ನೀವು ಸರ್ವ್ ಮಾಡಿರೋದು ಬರೀ 10% ಮಾತ್ರ. ಯಾವಾಗಲೂ ಟೋಟಲ್ ಮಾರ್ಕೆಟ್ ಇರುತ್ತಲ್ಲ 100% ಇರುತ್ತೆ ಟೋಟಲ್ ಮಾರ್ಕೆಟ್. ನಿಮ್ದು ಏನೇ ಪ್ರಾಡಕ್ಟ್ ಇಲ್ಲಿ ಟೋಟಲ್ ಮಾರ್ಕೆಟ್ ಯಾವಾಗಲೂ 100% ಇರುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ನಂಬರ್ಸ್ ತಗೊಂಡ್ರು ಕೂಡ ಈ ಮೊಬೈಲಿಗೆ 100% ಮಾರ್ಕೆಟ್. ಆ 100% ಅಲ್ಲಿ ನೀವು ಎಷ್ಟು ಪರ್ಸೆಂಟ್ ನ ಸರ್ವ್ ಮಾಡಿದೀರಾ ಇದನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆನಾ. ಯಾವುದೇ ಪ್ರಾಡಕ್ಟ್ ಆಗಲಿ, ಸರ್ವಿಸ್ ಆಗಲಿ, ಯಾವುದೇ ಸೆಕ್ಟರ್ ಆಗಲಿ, ಮಾರ್ಕೆಟ್ ಶೇರ್ ಯಾವಾಗಲೂ 100% ಇರುತ್ತೆ. ಆ 100% ಮಾರ್ಕೆಟ್ ಶೇರ್ ಅಲ್ಲಿ ನಿಮ್ದು ಎಷ್ಟು ಭಾಗ ಇದೆ, ನೀವು ಎಷ್ಟು ಜನ ಸರ್ವ್ ಮಾಡಿದೀರಾ ಅನ್ನೋದೇ ಈ ಟಾಪಿಕ್ ಆಫ್ ಡಿಸ್ಕಷನ್. ಇಲ್ಲಿ ನೋಡಿ ರೆಡ್ ಕಲರ್ ಇದೆಯಲ್ಲ, ಇದು ಟೋಟಲ್ ಮಾರ್ಕೆಟ್. 10% ಯುವರ್ ಮಾರ್ಕೆಟ್ ಅಂದ್ರೆ 10% ನೀವು ಸರ್ವ್ ಮಾಡಿದೀರಾ. ಇಷ್ಟು ಪೊಟೆನ್ಶಿಯಲ್ ಇದೆ, ಇಷ್ಟು ಪೊಟೆನ್ಶಿಯಲ್ ನೀವು ಯುಟಿಲೈಸೇ ಮಾಡ್ಕೊಂಡಿಲ್ಲ. 100% ಅಲ್ಲಿ 10% ಮಾತ್ರ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮಾರ್ಕೆಟ್. ಓನ್ಲಿ 10% ಅಂದ್ರೆ ರಿಮೈನಿಂಗ್ 90% ಯು ಹ್ಯಾವ್ ಮಿಸ್ಡ್ ಔಟ್, ಮಿಸ್ ಆಗಿದೆ 90%. ಈ 90% ನೀವು ಸರ್ವ್ ಮಾಡಬೇಕು. ಅದು ಹೆಂಗ್ ಸರ್ವ್ ಮಾಡ್ತೀರಾ ಅನ್ನೋದು ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ಓಕೆನಾ. ಸೊ ಇಲ್ಲಿ ಏನ್ 10% ಇರುತ್ತಲ್ಲ, ಇದನ್ನೇ ನಿಮ್ದು ಸರ್ಚ್ ಇಂಪ್ರೆಷನ್ ಶೇರ್ ಅಂತ ಕರೆಯೋದು. ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನು, ಟೋಟಲ್ ಮಾರ್ಕೆಟ್ ಅಲ್ಲಿ ಏನಂದ್ರೆ ಟೋಟಲ್ ಮಾರ್ಕೆಟ್ ಅಲ್ಲಿ ನಿಮ್ಮ ಭಾಗ ಎಷ್ಟು ಓಕೆನಾ. 1,000 ಜನ ಇದಾರೆ ಅಂದ್ರೆ ಆ 1,000 ಜನದಲ್ಲಿ ನೀವು ಎಷ್ಟು ಜನಕ್ಕೆ ಸರ್ವ್ ಮಾಡಿದೀರಾ, ಎಷ್ಟು ಜನ ನಿಮ್ ಪ್ರಾಡಕ್ಟ್ ಸರ್ವಿಸ್ ನ ಇಂಟ್ರೊಡ್ಯೂಸ್ ಮಾಡಿದೀರಾ ಓಕೆನಾ. ಇದನ್ನೇ ನಾವು ಸರ್ಚ್ ಇಂಪ್ರೆಷನ್ ಶೇರ್ ಅಂತ ಕರಿತೀವಿ ಓಕೆ. ಸರ್ಚ್ ಇಂಪ್ರೆಷನ್ ಶೇರ್ಗೆ ಒಂದು ಫಾರ್ಮುಲಾ ಇದೆ. ಸರ್ಚ್ ಇಂಪ್ರೆಷನ್ಸ್ ಯೂಶಲಿ ನಾವು ಪರ್ಸೆಂಟೇಜ್ ಅಲ್ಲಿ ಡಿಫೈನ್ ಮಾಡ್ತೀವಿ. 10%, 20%, 30%, 40% ಓಕೆನಾ. ನಿಮ್ಮ ಇಂಪ್ರೆಷನ್ ಎಲಿಜಿಬಲ್ ಇಂಪ್ರೆಷನ್ ಇಂಟು 100. ನಿಮ್ಮ ಇಂಪ್ರೆಷನ್ ಅಂದ್ರೆ ಏನು, ನಿಮ್ಗೆ ಎಷ್ಟು ಇಂಪ್ರೆಷನ್ ಬಂದಿದೆ ಓಕೆನಾ, ಎಷ್ಟು ಎಲಿಜಿಬಲ್ ಇದ್ರಿ ಓಕೆನಾ. ಅಂದ್ರೆ ಅಕಸ್ಮಾತ್ ಇಲ್ಲಿ 1,000 ಜನ ಇದ್ರೆ ನೀವು ಎಷ್ಟು ಜನಕ್ಕೆ ಸರ್ವ್ ಮಾಡಿದೀರಾ, ಇದನ್ನು ಲೈವ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ,
ಸೊ ಎಲಿಜಿಬಲ್ ಇಂಪ್ರೆಷನ್ ಅಂದ್ರೆ 1000 ಜನ, ಅಂದ್ರೆ ಟೋಟಲ್ ಮಾರ್ಕೆಟ್ ಅಲ್ಲಿ 1000 ಜನ ಇದ್ದಾರೆ. ನಿಮ್ದು ಏನೋ ಒಂದು ಪ್ರಾಡಕ್ಟ್ ಇದೆ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಇದೊಂದು ಮೊಬೈಲ್ ಇದೆ ಅನ್ಕೊಳ್ಳೋಣ. ಮೊಬೈಲ್ ತಗೊಳ್ಳೋರು ನಿಮ್ಮ ಮಾರ್ಕೆಟ್ ಅಲ್ಲಿ 1000 ಜನ ಅಷ್ಟೇ ಇರೋದು. ಫಾರ್ ಎಕ್ಸಾಂಪಲ್ 1000 ಜನ ಇದ್ದಾರೆ. ಅದರಲ್ಲಿ ನಿಮ್ಮ ಇಂಪ್ರೆಷನ್ ಬಂದು 500 ಪೀಪಲ್ ಮಾತ್ರ. ಸೊ ಅಕಸ್ಮಾತ್ ನೀವು ಯಾರು ಇಂಪ್ರೆಷನ್ ಅಂದ್ರೆ ಏನು ಅಂತ ಕೇಳಬೇಡಿ. ಇಂಪ್ರೆಷನ್ ಅಂದ್ರೆ ಅಂತ ಒಂದು ವಿಡಿಯೋನೇ ಮಾಡಿದ್ದೀನಿ. ಬಟ್ ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ ಇಂಪ್ರೆಷನ್ ಅಂದ್ರೆ ಎಷ್ಟು ಜನ ನಿಮ್ಮ ಆಡ್ ನ ನೋಡಿದ್ದಾರೆ, ಕ್ಲಿಕ್ ಮಾಡಿಲ್ಲ, ಬರೀ ನೋಡಿದ್ದಾರೆ ಅಷ್ಟೇ. ಓಕೆ, ಕ್ಲಿಕ್ ಮಾಡೋದಕ್ಕೂ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಮ್ಮ ಆಡ್ ನ ವಿಸಿಬಲ್ ಮಾಡೋದು, ಅವ್ರ ಮುಂದೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಮುಂದೆ ವಿಸಿಬಲ್ ಮಾಡೋದು. ಸೊ ಇಲ್ಲಿ ಎಕ್ಸಾಂಪಲ್ ಎಲಿಜಿಬಲ್ ಇಂಪ್ರೆಷನ್ ಏನು 1000. ಯಾಕಂದ್ರೆ ನಿಮ್ಗೆ ಗೊತ್ತು 1000 ಜನ ಇದ್ದಾರೆ. ಓಕೆನಾ, ನಿಮ್ಮ ಇಂಪ್ರೆಷನ್ ಎಷ್ಟು 500. ಓಕೆನಾ, ಫಾರ್ಮುಲಾ ಇಲ್ಲಿ ಹಾಕಿ, ಯುವರ್ ಇಂಪ್ರೆಷನ್ ಬೈ ಎಲಿಜಿಬಲ್ ಇಂಪ್ರೆಷನ್ 100. ಇಲ್ಲಿ ಹಾಕಿದ್ರೆ ಏನಾಗುತ್ತೆ 500/1000 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ, 500 ಬರುತ್ತೆ. ಸೊ ನೀವು ಬರೀ 50% ಆಫ್ ದ ಮಾರ್ಕೆಟ್ ಮಾತ್ರ ನೀವು ಸರ್ವ್ ಮಾಡಿದೀರಾ. ಓಕೆನಾ, 1000 ಜನದಲ್ಲಿ 500 ಜನಕ್ಕೆ ಮಾತ್ರ ನಿಮ್ಮ ಆಡ್ ನ ತೋರಿಸಿದೀರಾ. ಇನ್ನು 500 ಜನ ಹೋಗಿಲ್ಲ, ನಿಮ್ಮ ಆಡ್ ನೋಡೇ ಇಲ್ಲ ಅವರು. ಬಟ್ ನೋಡಿಲ್ಲ ಅಂದ್ರೆ ಮತ್ತೆ ಹೆಂಗ್ ತಗೋತಾರ ಅವರು? ಆಡ್ ನೋಡಿದ್ರೆ ಅಲ್ವಾ ತಗೊಳಕ್ಕಾಗೋದು. ಇಲ್ಲಿ ಅದೇ ನಾನು ಹೇಳ್ತಿರೋದು, ಎಲಿಜಿಬಲ್ ಇಂಪ್ರೆಷನ್ ಮತ್ತೆ ಯುವರ್ ಇಂಪ್ರೆಷನ್ ಏನಿದೆ ವ್ಯಾಲ್ಯೂಸ್ ಆಗಿ 500/1000 ಇಂಟು 100 ಮಾಡಿದ್ರೆ 50% ಅಷ್ಟೇ ಇಂದು ಮಾರ್ಕೆಟ್ ಕ್ಯಾಪ್ಚರ್ ಮಾಡಿರೋದು. ಇನ್ನು 50% ಹೆಂಗ್ ಕ್ಯಾಪ್ಚರ್ ಮಾಡ್ತೀರಾ ಅದು ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಡಿಪೆಂಡ್. ರೈಟ್. ಒಂದು ಲೈವ್ ಎಕ್ಸಾಂಪಲ್ ನೋಡೋಣ. ಈಗ ಇದೊಂದು ಲೈವ್ ಎಕ್ಸಾಂಪಲ್ ಅಲ್ಲಿ ನಾನು ಒಂದು ಅಕೌಂಟಿಗೆ ಬಂದಿದ್ದೀನಿ. ಓಕೆನಾ, ಸೊ ಇದೊಂದು ಕ್ಲೈಂಟ್ಸ್ ಅಕೌಂಟು. ಸೊ ಈ ಅಕೌಂಟ್ ಅಲ್ಲಿ ಒಂದು ಕ್ಯಾಂಪೇನ್ ರನ್ ಮಾಡ್ತಿದ್ದಾರೆ, ಲೀಡ್ ಜನರೇಷನ್ ಕ್ಯಾಂಪೇನ್ ರನ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಕ್ಯಾಂಪೇನ್ ನೇಮ್ ಮಾಡಿದ್ದೀನಿ. ಇವರು ಕೋವರ್ಕಿಂಗ್ ಸ್ಪೇಸ್ ನ ಸೆಲ್ ಮಾಡ್ತಾರೆ. ಕೋವರ್ಕಿಂಗ್ ಸ್ಪೇಸ್ ಅಂದ್ರೆ ನೀವು ಅಕಸ್ಮಾತ್ ಆಫೀಸ್ಗೆ ಏನಾದ್ರು ಸ್ಪೇಸ್ ಬೇಕಂದ್ರೆ ಅದನ್ನ ಇವರು ಜಾಗನ ಸೆಲ್ ಮಾಡ್ತಾರೆ. ರೈಟ್. ಇದೊಂದು ಹಳೆ ಅಕೌಂಟ್ ಇದು. ಇಲ್ಲಿ ಬರೋಣ. ಸರ್ಚ್ ಇಂಪ್ರೆಷನ್ ಶೇರ್ ಅಂತ ಒಂದು ಇದಿದೆ, ಮೆಟ್ರಿಕ್ ಅಲ್ವಾ, ನಾನು ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಸರ್ಚ್ ಇಂಪ್ರೆಷನ್ ಶೇರ್ ಅಂತ ಕಾಣ್ತಿದ್ಯಾ? ಸರ್ಚ್ ಇಂಪ್ರೆಷನ್ 18% ಮಾತ್ರ ಕವರ್ ಮಾಡಿದ್ದಾರೆ. 100% ಮಾರ್ಕೆಟ್ ಅಲ್ಲಿ 18% ಮಾತ್ರ ಇವರು ಆಡ್ ಸರ್ವ್ ಮಾಡಿರೋದು. ಅಂದ್ರೆ ಮಿಕ್ಕಿರೋ ಫಾರ್ ಎಕ್ಸಾಂಪಲ್ 20% ಅಂತ ಅನ್ಕೋಣ, ಸರ್ಚ್ ಇಂಪ್ರೆಷನ್ 20% ಅನ್ಕೊಂಡ್ರು ನಾವು 80% ಮಾರ್ಕೆಟ್ ಅವರು ಸರ್ವೆ ಮಾಡಿಲ್ಲ. ಅದು ಏನಕ್ಕೆ ಆಗಿರುತ್ತೆ ಅಂದ್ರೆ ಇವ್ರದ್ದು ವೆಬ್ಸೈಟ್ ಚೆನ್ನಾಗಿಲ್ಲದೆ ಇರ್ಬೋದು, ಇವ್ರದ್ದು ಬಜೆಟ್ ಕಡಿಮೆ ಇರ್ಬೋದು. ಬಜೆಟ್ ಕಡಿಮೆ ಇದೆ ಅಂದ್ರೆ ನಿಮ್ಗೆ ಹೇಳಿದ ಬ್ರೋಕರ್ ಎಕ್ಸಾಂಪಲ್, ಎಷ್ಟು ಜಾಸ್ತಿ ದುಡ್ಡು ಕೊಡ್ತೀವೋ ಅಷ್ಟು ಜಾಸ್ತಿ ಜನಕ್ಕೆ ಅವರು ಮನೆ ತೋರಿಸ್ತಾರೆ, ಚೆನ್ನಾಗಿರೋ ಮನೆ ತೋರಿಸ್ತಾರೆ. ಸೊ ಇಲ್ಲೂ ಅದೇ ತರ ವ್ಯವಹಾರ ನಡೆಯುತ್ತೆ. ಎಷ್ಟು ಜಾಸ್ತಿ ದುಡ್ಡು ಕೊಡ್ತಿರೋ ಅಷ್ಟು ನಿಮ್ಗೆ ಇಂಪ್ರೆಷನ್ ಶೇರ್ ಹೋಗುತ್ತೆ. ಇಂಪ್ರೆಷನ್ ಅಂದ್ರೆ ಜಾಸ್ತಿ ಜನಕ್ಕೆ ನಿಮ್ಮ ಆಡ್ ರೀಚ್ ಆಗುತ್ತೆ. ಇವ್ರ ಕ್ಯಾಂಪೇನ್, ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ಯಾಂಪೇನ್ ಇಲ್ಲಿ ನೋಡಿ ಬರೀ 18% ಮಾತ್ರ ಸರ್ವ್ ಮಾಡಿದ್ದಾರೆ ಸರ್ಚ್ ಇಂಪ್ರೆಷನ್ ಶೇರ್. ಸರ್ಚ್ ಇಂಪ್ರೆಷನ್ ಶೇರ್ ಹೆಂಗ್ ಕಂಡು ಹಿಡಿಯೋದು? ಇದು ಟಾಪಿಕ್ ಎಲ್ಲಿ ಬರುತ್ತೆ ಅಂದ್ರೆ ಕಾಲಮ್ಸ್ಗೆ ಹೋಗಿ, ಮಾಡಿಫೈ ಕಾಲಮ್ಸ್ಗೆ ಹೋಗಿ, ಇಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಇಂಪ್ರೆಷನ್ ಶೇರ್. ಸರ್ಚ್ ಇಂಪ್ರೆಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಪ್ಲೈ ಕೊಡಿ. ಅಪ್ಲೈ ಕೊಟ್ರೆ ಸರ್ಚ್ ಇಂಪ್ರೆಷನ್ ಶೇರ್ ಬರುತ್ತೆ. ಈ ಕ್ಯಾಂಪೇನ್ ಇದು ಏನಕ್ಕೆ ತಿಳ್ಕೊಬೇಕು ನಾವು ಅಲ್ವಾ ಸರ್? ನೀವು ಹೇಳ್ತೀರಾ ಸರ್ ತೇಜಸ್ ಸರ್ಚ್ ಇಂಪ್ರೆಷನ್ ಶೇರ್ ಓಕೆ ನಾನು ತಗೊಂಡು ಏನ್ ಮಾಡ್ಲಿ? ಇದು ನಿಮ್ಗೆ ಏನ್ ಹೇಳುತ್ತಂದ್ರೆ ಎಷ್ಟು ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಿದೆ. ಇದು ನಿಮ್ಗೇನು 100% ಮಾರ್ಕೆಟ್ ನಾವು ಕ್ಯಾಪ್ಚರ್ ಮಾಡಬೇಕು. ಯಾರಿಗೆ 1%, 2% ಯಾರಿಗೆ ಕ್ಯಾಪ್ಚರ್ ಮಾಡ್ಕೋಬೇಕು ಇಷ್ಟ? ಯಾರಿಗೂ ಇಷ್ಟ 100% ಅಂದೇ ಮಾರ್ಕೆಟ್ ಇರಬೇಕು. 1000 ಜನ ಇದಾರೆ, 1000 ಜನನು ನಾನು ಕ್ಯಾಪ್ಚರ್ ಮಾಡಬೇಕು. ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಅಷ್ಟು. ಬಟ್ ಇಲ್ಲಿ ಸರ್ಚ್ ಇಂಪ್ರೆಷನ್ ಶೇರ್ ನಿಮ್ಗೆ ಏನ್ ಹೇಳ್ತಿದೆ ಅಂದ್ರೆ 18% ಮಾತ್ರ ನೀವು ಸರ್ವ್ ಮಾಡಿದೀರಾ. ಇಲ್ಲಿ 20% ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. 20% ಅಲ್ಲಿ ನೀವು ಬರೀ 20% ನೀವು ಸರ್ವ್ ಮಾಡಿದೀರಾ, ಮಿಕ್ಕಿರ 80% ಅದನ್ನು ಸರ್ವ್ ಮಾಡೋಕ್ಕಲ್ಲ. ಅದನ್ನು ಸರ್ವ್ ಮಾಡಿದ್ರೆ ಅದನ್ನೇ ನೀವು ಕ್ಯಾಪ್ಚರ್ ಮಾಡ್ತೀರಾ ಲಾಂಗ್ ಟರ್ಮ್ ಅಲ್ವಾ? ಸೊ ಇಲ್ಲಿ ನಾವೇನ್ ಮಾಡ್ಬೋದು? ಬಜೆಟ್ ಜಾಸ್ತಿ ಮಾಡ್ಬೋದು, ಆಡ್ಸ್ ಕಾಪಿ ಚೆನ್ನಾಗಿ ರಿಫೈನ್ ಮಾಡ್ಬೋದು. ಬಜೆಟ್ ಜಾಸ್ತಿ ಮಾಡಲೇಬೇಕು ಇದರಲ್ಲಿ, ಯಾಕಂದ್ರೆ ಇದರಲ್ಲಿ ವೆಬ್ಸೈಟ್ ಚೆನ್ನಾಗೇ ಇದೆ ಆಕ್ಚುಲಿ. ಸೊ ವೆಬ್ಸೈಟ್ ಪರ್ಫಾರ್ಮೆನ್ಸ್ ನೀವು ಚೆಕ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಕೀವರ್ಡ್ಸ್ ಇಲ್ಲ ಅಂದ್ರೆ ಕೀವರ್ಡ್ಸ್ ಆಡ್ ಮಾಡ್ಬೋದು. ಓಕೆನಾ? ಸೊ ಇದೆಲ್ಲ ಒಂದು ಬೇಸಿಕ್ ಟರ್ಮ್ಸ್. ಬೇಸಿಕ್ ಟರ್ಮ್ಸ್ ಇವೆಲ್ಲ ನಿಮಗೆ ಗೊತ್ತಿರಲೇಬೇಕು. ಸರ್ಚ್ ಇಂಪ್ರೆಷನ್ಸ್ ನಿಮ್ಗೆ ಇಂಟರ್ವ್ಯೂ ಕೇಳ್ತಾರೆ, ಸರ್ಚ್ ಇಂಪ್ರೆಷನ್ ಶೇರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಹಾಗೆ ಹೇಳ್ಬೇಕು ಇದನ್ನ ಸರ್ ಎಷ್ಟು ಟೋಟಲ್ ಮಾರ್ಕೆಟ್ ಅಲ್ಲಿ ನಾವು ಎಷ್ಟು ಅಡ್ರೆಸ್ ಮಾಡ್ತಾ ಇದೀವಿ ಅನ್ನೋದೇ ಸರ್ಚ್ ಇಂಪ್ರೆಷನ್. ಇಷ್ಟು ಹೇಳೇ ಸಾಕು ನಿಮ್ಗೆ ಮೀನಿಂಗು, ಅಂದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆದ್ರೆ ಹೇಳಿ ಸಾಕು. ಓಕೆ, ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಅರ್ಥ ಇದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ ಕೊಡಿ ಸ್ನೇಹಿತರೆ. ಸೊ ಈ ವಿಡಿಯೋ ಜಾಸ್ತಿ ಜನಕ್ಕೆ ಹೋಗುತ್ತೆ. ಅಂಡ್ ಅಕಸ್ಮಾತ್ ನೀವು ಏನಾದ್ರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಂಡ್ ನಾನು ಬಿಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ವಾಟ್ಸ್ಆಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗಿ. ಅಂಡ್ ನನ್ಗೆ ಹೇಳ್ದಂಗೆ ಗೂಗಲ್ ಆಡ್ಸ್ ಕೋರ್ಸ್ ಇನ್ ಕನ್ನಡ ವಿತ್ ಚಾಟ್ GPT ಇಂಟಿಗ್ರೇಟೆಡ್ ನಾನು ಒಂದು ಕೋರ್ಸ್ ಲಾಂಚ್ ಮಾಡ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಆಗ ಚೆಕ್ ಮಾಡ್ತೀರಿ, ನಾನು ಲಿಂಕ್ ಹಾಕಿರ್ತೀನಿ. ಅಂಡ್ ಅದನ್ನು ಜಾಯ್ನ್ ಆಗಿ ನೀವು ಗೂಗಲ್ ಆಡ್ಸ್ ಕೋರ್ಸ್ ಅದರಿಂದ ಕಲ್ತ್ಕೊಳ್ಳಿ ಸಾಕು, ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಬೇಸಿಕ್ ಗೂಗಲ್ ಆಡ್ಸ್ ಕೋರ್ಸ್ ಇನ್ ಕನ್ನಡ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ವಿತ್ ಚಾಟ್ GPT ಇಂಟಿಗ್ರೇಟೆಡ್ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಅದು ಕೋರ್ಸ್ ಜಾಯ್ನ್ ಆಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ಈ ಟಾಪಿಕ್ ಎಂಡ್ ಮಾಡ್ತೀನಿ.
ನೆಕ್ಸ್ಟ್ ಟಾಪಿಕ್ ನಾನು ಬೇರೆ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಇನ್ ಡೆಪ್ತ್ ಆಗಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.